ನೀವು ಏನೋ ಹೊಸದು ಮಾಡಬೇಕು ಅಂತ ಯಾರ್ದೋ ಬಳಿ ಸಲಹೆ ಕೇಳಕ್ಕೆ ಹೋಗ್ತೀರಿ. ಆಗ ಅವರು ಅದನ್ನೇನು ಮಾಡ್ತೀವೋ ನಿನ್ನಿಂದ ಏನಾಗ್ತೈತೋ ಅದು ಬಿಟ್ಟು ಬಿಡೋ ಅಂತ ಹೇಳ್ತಾರೆ. ದಯವಿಟ್ಟು ಅದನ್ನ ತಲೆ ಹಾಕೋಬೇಡ್ರಿ. ಅವ್ರು ಯಾಕೆ ಹಂಗೆ ಹೇಳಿರ್ತಾರೋ ಅಂದ್ರೆ ಆ ಕೆಲಸ ಅವ್ರಿಗೆ ಮಾಡೋಕ್ಕಾಗಿರೋದಿಲ್ಲ. ನೀವು ಯಾರ ಹತ್ರ ಸಲಹೆ ಕೇಳಬೇಕು ಅಂದ್ರೆ ಯಾರಿಂದ ಅದು ಸಾಧ್ಯವೋ ಅವ್ರ ಹತ್ರ ಸಲಹೆ ಕೇಳಬೇಕು, ಅಥವಾ ನಿಮ್ಮ ಉತ್ಸಾಹಕ್ಕೆ ಪ್ರೋತ್ಸಾಹ ನೀಡುವಂಥವ್ರ ಹತ್ರ ಸಲಹೆ ಕೇಳಬೇಕು. ಒಂದು ಉದಾಹರಣೆಗೆ, ಒಬ್ಬ ದೊಡ್ಡ ಸಿಂಗರ್ ಹಾಡಬೇಡ್ರಿ ಅದರಿಂದ ನೆಮ್ಮದಿ ಇಲ್ಲ ಅಂತ ಯಾವತ್ತೂ ಹೇಳೋದಿಲ್ಲ. ಒಬ್ಬ ದೊಡ್ಡ ಕ್ರಿಕೆಟ್ ಆಡಬೇಡ್ರಿ ಅದರಿಂದ ಅನುಕೂಲ ಇಲ್ಲ ಅಂತ ಎಂದೂ ಹೇಳೋದಿಲ್ಲ. ಒಬ್ಬ ದೊಡ್ಡ ಬಿಸ್ನೆಸ್ ಮಾಡಬೇಡ್ರಿ ಅದರಿಂದ ಲಾಭ ಇಲ್ಲ ಅಂತ ಯಾವತ್ತೂ ಹೇಳೋದಿಲ್ಲ. ಯಾಕಂದ್ರೆ ಅದು ಅವರಿಂದ ಸಾಧ್ಯ. ಯಾರು ಬೇಡ ಅಂತಾರಂದ್ರೆ ಅವರಿಂದ ಅದು ಮಾಡೋಕ್ಕಾಗಿರೋದಿಲ್ಲ, ಅವ್ರು ಮಾತ್ರ ಬೇಡ ಅಂತಾರೆ. ಅದಕ್ಕೆ ನಿಮ್ಮಿಂದ ಸಾಧ್ಯ ಐತಿ, ನೀವು ಪ್ರಯತ್ನ ಮಾಡಿರಿ. ಏನಾದರೂ ಒಂದು ಗುರಿ ಇಟ್ಕೊಡ್ರಿ, ಪ್ರಯತ್ನ ಮಾಡಿರಿ. ಗೆಲುವು ಇವತ್ತ ಸಿಗೋದಿಲ್ಲ, ನಾಳೆ ಸಿಗೋದಿಲ್ಲ, ಸ್ವಲ್ಪ ಲೇಟ್ ಆಗ್ತೈತೆ. ಅಮೆಜಾನ್ ಅಂತ ಕಂಪ್ನಿನ 28 ವರ್ಷ ಕಾಯಬೇಕಾತ. ಫೇಸ್ಬುಕ್ ಕಂಪ್ನಿ 18 ವರ್ಷ ಕಾಯಬೇಕಾತ. ಟೆಸ್ಲಾದವ 19 ವರ್ಷ ಕಾಯಬೇಕಾತ. ಆ್ಯಪಲ್ ಕಂಪ್ನಿ ಬೆಳೆದು ನಿಲ್ಬೇಕಾದ್ರೆ 42 ವರ್ಷ ಕಾಯಬೇಕಾತ. ಅಂದರೆ ಯಶಸ್ಸು ಅನ್ನೋದು ಹೆಂಗಂದ್ರೆ ನಾವು ಪ್ರಯತ್ನ ಮಾಡ್ಕೊತಿರ್ಬೇಕು. ಪ್ರಯತ್ನ ಅಂದ್ರೆ ಒಂದು ಸ್ವೆಟ್ರ್ ಹೆಣದಂಗೆ. ಸ್ವೆಟರ್ ರೆಡಿ ಆಗೋದು ಲೇಟ್ ಆಗ್ಬೋದು, ರೆಡಿ ಆದ ಬಳಿಕ ಹೊಚ್ಕೊಂಡ್ರೆ ಮೈಯೆಲ್ಲ ಬೆಚ್ಚಗೆ ಆಗ್ತೈತಿ. ಹಂಗೆ ನಿಮ್ಮ ಸಕ್ಸಸ್ ಅನ್ನೋದು ಇಂದಿಲ್ಲ ನಾಳೆ ಸಿಗ್ತೈತಿ. ಪ್ರಯತ್ನ ಮಾಡಿರಿ, ಇವತ್ತಿನಂತರ ಹೆಣ್ಯಾಕೆ ಶುರು ಮಾಡಿ.